ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ನಾನು ಈ ದಿನ ಡಾಕ್ಟರ್ ತಾಸು ಶ್ಯಾಮರಾಯರವರ 3 ತಲೆಮಾರು ಎಂಬ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸಜ್ಜನಿಕೆಯ ಸುಸಂಸ್ಕೃತಿ ಸರಸತೆಗಳಿಂದ ಸಂಪನ್ನ ಪುರುಷರು, ವೈದ್ಯ ವಿದ್ಯೆಯ ಅರಿವು ಸೇವೆಗಳಿಂದ ಸರ್ವ ಜನಾಧಾರಣೀಯರು, ಸಾಹಿತ್ಯ ಸಂಗೀತ ಕಲಾಸಕ್ತಿಗಳಿಂದ ರಸಿಕರು, ನನ್ನ ಪ್ರಿಯ ಸ್ನೇಹಿತರು ಆದ ಡಾಕ್ಟರ್ ದೊಡ್ಡ ನಾರಾಯಣಪ್ಪ ಅವರಿಗೆ ಈ ಕೃತಿ ಕೃತಜ್ಞತೆಯಿಂದ ಸಮರ್ಪಿತವಾಗಿದೆ. ಈ ಕೃತಿಯನ್ನು ಅವರು ಡಾಕ್ಟರ್ ದೊಡ್ಡ ನಾರಾಯಣಪ್ಪ ಅವರವರಿಗೆ ಸಮರ್ಪಿಸಿದ್ದಾರೆ. ಈಗ ಮುನ್ನುಡಿ. ನನ್ನ ಪ್ರಿಯ ಗುರುಗಳಾದ ಶ್ರೀ ತಾ ಸು ಶ್ಯಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಈ ಕೃತಿ ಪುರಾಣ, ಚರಿತ್ರೆ ಹಾಗೂ ವಾಸ್ತವಗಳನ್ನು ಒಂದು ಸೃಜನಶೀಲ ಕೇಂದ್ರ ಬಿಂದುವಿಗೆ ತಂದುಕೊಂಡು ಸಾಕ್ಷಿ ಪ್ರಜ್ಞೆಯಲ್ಲಿ ನಿರೂಪಿಸಿದ ಅನನ್ಯ ಕಥನವಾಗಿದೆ. ನಿಜವಾಗಿ ನೋಡಿದರೆ ಪುರಾಣ, ಚರಿತ್ರೆ ಮತ್ತು ವಾಸ್ತವ ಎಂದು ನಾವು ಗುರುತಿಸುವ ಈ 3 ನೆಲೆಗಳಿಗೆ ಅಂತಹ ವ್ಯತ್ಯಾಸವೇನೂ ಇಲ್ಲ. ಈ 3 ಅಸ್ತಿತ್ವದ ನಿರಂತರತೆಯಲ್ಲಿ ಉದ್ಭವವಾಗುವ ಘಟನಾವಳಿಗಳನ್ನು ಕುರಿತು ಕಾಲ, ದೇಶ, ಬದ್ಧವಾದ ಮನಸ್ಸು ತನ್ನ ಸಂಸ್ಕಾರಕ್ಕೆ ಅನುಸಾರವಾಗಿ ಅದನ್ನು ಗ್ರಹಿಸುವ ಹಾಗೂ ವ್ಯಾಖ್ಯಾನಿಸುವ ಕ್ರಮಕ್ಕೆ ನಾವು ಕೊಟ್ಟುಕೊಳ್ಳುವ ಹೆಸರುಗಳಷ್ಟೇ. 3 ತಲೆಮಾರು ಎಂಬ ಈ ಕೃತಿ ದಿವಂಗತ ಶ್ರೀ ಟಿ.ಎಸ್. ವೆಂಕಣ್ಣಯ್ಯನವರನ್ನು ಕುರಿತು ಶ್ರೀ ತಾ ಸು ಶ್ಯಾಮರಾಯರು ಬರೆದಿರುವ ಒಂದು ಜೀವನ ಚರಿತ್ರೆಯಾಗಿದೆ. ಈ ಕಥನದ 3ನೆಯ ತಲೆಮಾರಿನಲ್ಲಿ ಕಾಣಿಸಿಕೊಳ್ಳುವ ಶ್ರೀ ವೆಂಕಣ್ಣಯ್ಯನವರು ಕನ್ನಡ ನವೋದಯದ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತಮ್ಮ ನಿಶ್ಶಬ್ದ ಪ್ರಶಾಂತ ತೇಜಸ್ಸಿನಿಂದ ಸುಭದ್ರವಾದ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ನಾನು ಅವರನ್ನು ಕಂಡದ್ದು 1946ನೇ ಇಸವಿಯಲ್ಲಿ. ಕನ್ನಡ BA ಆನರ್ಸ್ ವಿದ್ಯಾರ್ಥಿಯಾಗಿ ಮೈಸೂರು ಮಹಾರಾಜ ಕಾಲೇಜಿನ 4ನೇ ನಂಬರಿನ ಕೊಠಡಿಯೊಳಗಿನ ಗೋಡೆಯ ಮೇಲಿನ ಭಾವಚಿತ್ರದಲ್ಲಿ. ಇದೇ 4ನೇ ನಂಬರಿನ ಕೊಠಡಿಯಲ್ಲಿ ನಾನು 5 ವರ್ಷಗಳ ಕಾಲ ಶ್ರೀ ಕುವೆಂಪುರವರ ಶಿಷ್ಯನಾಗಿ ಪಾಠ ಕೇಳುವ ಸುಯೋಗಕ್ಕೆ ಪಾತ್ರನಾಗಿದ್ದೆ. ಅಷ್ಟೂ ವರ್ಷವೂ ಕುವೆಂಪು ಅವರು ಕೂತ ಕುರ್ಚಿಯ ಹಿಂದೆ ಸ್ವಲ್ಪ ಎತ್ತರದಲ್ಲಿ ಗೋಡೆಯ ಮೇಲೆ ವಿರಾಜಮಾನವಾಗಿದ್ದ ಶ್ರೀ ವೆಂಕಣ್ಣಯ್ಯನವರ ಭಾವಚಿತ್ರ ದಿನವೂ ನನ್ನನ್ನು ಸೆಳೆಯುತ್ತಿತ್ತು. ನಿಶ್ಚಲವಾದ ನಂದಾದೀಪದಂಥ ಮುಖ, ಅಪ್ರಶಾಂತವಾದ ಚೌಕನೆಯ ಮುಖದಲ್ಲಿ ನೀಳವಾದ ಮೂಗು, ದೃಢವಾದ ತುಟಿ, ಆ ತುಟಿಗಳಿಗೂ ಮೂಗಿಗೂ ನಡುವೆ ಮುಖಕ್ಕೆ ಒಪ್ಪುವಂತ ಮೇಲ್ದುಟಿಯನ್ನು ತುಸುವೇ ಮುಚ್ಚಿದಂಥ ಹದವಾದ ಮೀಸೆ, ಬೆಳದಿಂಗಳನ್ನು ತುಂಬಿಕೊಂಡಂತಹ ಕಣ್ಣು, ಆ ಮುಖಕ್ಕೆ ಕಿರೀಟವಿಟ್ಟಂತೆ ಶೋಭಿಸುವ ಸಣ್ಣ ಜರಿಯಂಚಿನ ಪೇಟ, ಮುಚ್ಚುಕೋಟಿನ ಜರಿಪೇಟದ ಪ್ರಶಾಂತ ಮುಖದ ವೆಂಕಣ್ಣಯ್ಯನವರ ದರ್ಶನ ದಿನವೂ ನನಗೆ ಶ್ರೀ ಕುವೆಂಪು ಅವರ ಜತೆಗೆ ಆಗುತ್ತಿತ್ತು. ಶ್ರೀ ಕುವೆಂಪು ಅವರು ತಮ್ಮ ಮೇರು ಕೃತಿ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಶ್ರೀ ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡಿದ್ದನ್ನು ಕಂಡ ಮೇಲಂತೂ ವೆಂಕಣ್ಣಯ್ಯನವರ ಮೇಲಿನ ನನ್ನ ಗೌರವ ಇನ್ನೂ ಮಿಗಿಲಾಯಿತು. ಜತೆಗೆ ಶ್ರೀ ವೆಂಕಣ್ಣಯ್ಯನವರ ಸಾಕ್ಷಾತ್ ಸಹೋದರರಾದ ಶ್ರೀ ತಾಸು ಶ್ಯಾಮರಾಯರು ಆಗ ಮಹಾರಾಜ ಕಾಲೇಜಿನಲ್ಲಿ ನನಗೆ ಅಧ್ಯಾಪಕರಾಗಿ ದೊರೆತರು. ಶ್ಯಾಮರಾಯರು ನನ್ನ ಪಾಲಿಗೆ ಕೇವಲ ಅಧ್ಯಾಪಕರಲ್ಲ, ನನ್ನ ಹಾಗೂ ನನ್ನಂತಹ ಅನೇಕರ ವ್ಯಕ್ತಿತ್ವಕ್ಕೆ ನೀರೆರೆದು ಬೆಳೆಸಿದ ವಾತ್ಸಲ್ಯದ ಪ್ರತಿಮಾ ಸ್ವರೂಪರು. ಇಂಥ ಶ್ಯಾಮರಾಯರು ತಾವು ಬರೆದ ವೆಂಕಣ್ಣಯ್ಯನವರ ಜೀವನ ಚರಿತ್ರೆಗೆ ನಾನೊಂದು ಮುನ್ನುಡಿಯನ್ನು ಬರೆಯಬೇಕೆಂದು ಅಪ್ಪಣೆ ಮಾಡಿದ್ದಾರೆ. ಆದರೆ ಈ ಕೃತಿಗೆ ನಿಜವಾಗಿಯೂ ಯಾರ ಮುನ್ನುಡಿಯೂ ಬೇಕಾಗಿಲ್ಲ. ಈ ಬರಹವನ್ನು ಜೀವನ ಚರಿತ್ರೆ ಎಂದು ಕರೆಯುವುದು ಔಪಚಾರಿಕವೇ. ಇಲ್ಲಿರುವ ಜೀವನ ಶ್ರೀ ವೆಂಕಣ್ಣಯ್ಯನವರ ಹಾಗೂ ಅವರ ಹಿಂದಿನ 2 ತಲೆಮಾರಿನವರ ಜೀವನ ಯಾವ ಚರಿತ್ರೆಯ ಚೌಕಟ್ಟಿಗೂ ಅಳವಡುವಂತಹದ್ದಲ್ಲ. ಶ್ರೀ ವೆಂಕಣ್ಣಯ್ಯನವರ ವ್ಯಕ್ತಿತ್ವದಲ್ಲಿ
ಯಾವ ಅಸಾಧಾರಣ ಲಕ್ಷಣಗಳು ಕಂಡುಬರುವವೋ ಅವೆಲ್ಲವೂ ಅವರಿಗೆ ಹಿಂದಿನ ಪೂರ್ವಿಕರು ತಮ್ಮ ಬದುಕಿನಲ್ಲಿ ಪಡೆದುಕೊಂಡ ಪರಿಣಿತಿಯ ಪುನಃ ಪ್ರಕಾಶನಗಳೇ ಆಗಿವೆ. ಈ ಕಥನದ ಉದ್ದಕ್ಕೂ ವ್ಯಕ್ತಿಗಳ ಜೀವನದಲ್ಲಿ ಸಂಭವಿಸುವ ಅಲೌಕಿಕವೆನ್ನಬಹುದಾದ ಘಟನೆಗಳು, ಅವರ ಅಚಲವಾದ ದೈವಶ್ರದ್ಧೆ, ಅದರಿಂದ ಅವರ ವ್ಯಕ್ತಿತ್ವಕ್ಕೆ ಪ್ರಾಪ್ತವಾದ ನಿಲುವುಗಳು, ಆ ನಿಲುವಿನ ಮೂಲಕ ಅವರ ಲೋಕಾನುಭವಗಳನ್ನು ಸ್ವೀಕರಿಸಿದ ಹಾಗೂ ಎದುರಿಸಿದ ಕ್ರಮ ಇತ್ಯಾದಿಗಳು ಒಂದು ನಿರಂತರವಾದ ಸಾತ್ವಿಕ ಪ್ರವಾಹವೊಂದರ ಪರಿಚಯವನ್ನು ಮಾಡಿಕೊಡುತ್ತವೆ. ಶ್ಯಾಮರಾಯರು ಈ 3 ತಲೆಮಾರುಗಳ ಬದುಕಿನ ನಿರೂಪಣೆಯನ್ನು ಕೇಳಿದ್ದು, ಕಂಡಿದ್ದು, ಅನುಭವಿಸಿದ್ದು ಎಂಬ 3 ಉಪವಿಭಾಗಗಳಲ್ಲಿ ಅಳವಡಿಸಿದ್ದಾರೆ. ಅದನ್ನೇ ನಾನು ಪುರಾಣ, ಚರಿತ್ರೆ, ವಾಸ್ತವ ಎಂಬ 3 ಮಾತುಗಳಲ್ಲಿ ಸೂಚಿಸಿದ್ದೇನೆ. ಈ 3 ವೆಂಕಣ್ಣಯ್ಯನವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವ ಕಲಾತ್ಮಕ ಕ್ರಿಯೆಯಾಗಿ ಶ್ರೀ ಶ್ಯಾಮರಾಯರ ವ್ಯಕ್ತಿ ಪ್ರಜ್ಞೆಯಲ್ಲಿ ಮೇಳವಿಸಿವೆ. ಈ 3 ತಲೆಮಾರು ಕೃತಿಯನ್ನು ಓದುತ್ತಿದ್ದರೆ ನಾವು ಯಾವುದೋ ಕಾಲದ ಭಗವದ್ಭಕ್ತರ, ಸಾಧು ಸಂತರ, ಪುಣ್ಯ ಪುರುಷರ ಕಥೆಯನ್ನು ಓದುತ್ತಿದ್ದೇವೋ ಎಂಬ ಭಾವನೆಯೊಂದು ನಮ್ಮನ್ನು ಆವರಿಸುತ್ತದೆ. ದಿನದಿಂದ ದಿನಕ್ಕೆ ಕಲುಷಿತವಾಗಿರುವಂತಹ ತೋರುವ ಇಂದಿನ ವರ್ತಮಾನದ ನಡುವೆ ಇರುವ ನಾವು ಈ ಕಥನದಲ್ಲಿ ನಿರೂಪಿತವಾಗಿ ಇರುವ ಘಟನೆಗಳ ಹಾಗೂ ವ್ಯಕ್ತಿಗಳ ನಡವಳಿಕೆಗಳ ಸತ್ಯಾಸತ್ಯತೆಯನ್ನು ಕುರಿತು ಶಂಕೆಗೆ ಒಳಗಾದರೆ ಅದು ನಮ್ಮ ದೋಷವೇ ಹೊರತು ಬೇರೆಯಲ್ಲ. ರಾಮಾಯಣ, ಮಹಾಭಾರತಗಳು ಎಂದೋ ನಡೆದ ಕಥೆಗಳಲ್ಲ, ಇಂದಿಗೂ ಎಂದಿಗೂ ನಡೆಯುತ್ತಲೇ ಇರುವ ವಾಸ್ತವಗಳು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಿರೂಪಕರಾದ ಶ್ರೀ ಶ್ಯಾಮರಾಯರು ಅತ್ಯಂತ ನಿರ್ಲಿಪ್ತತೆಯಿಂದ ಇದನ್ನು ಬರೆದುಕೊಂಡು ಹೋಗಿರುವ ಕ್ರಮ ವಿಶೇಷವಾದುದು. ಎಲ್ಲಿಯೂ ಈ ಜೀವನ ಚರಿತ್ರೆ ತಮ್ಮವರಿಗೆ ಸಂಬಂಧಿಸಿದ್ದೆಂಬ ಕಾರಣದಿಂದ ಅವರ ಬದುಕನ್ನು ವೈಭವಿಸುವ ಅಥವಾ ಅತಿ ರಂಜಿತವನ್ನಾಗಿಸುವ ಕಡೆಗೆ ಹೊರಳಿಲ್ಲ. ಅಷ್ಟರ ಮಟ್ಟಿಗೆ ಶ್ಯಾಮರಾಯರು ಈ ಕಥಾನಕದ ಹಿಂದೆ ಇದ್ದು ಇಲ್ಲದ ಹಾಗೆ ಇದ್ದಾರೆ. ಈ ಜೀವನದ ಚರಿತ್ರೆಯ 4ನೇ ತಲೆಮಾರಿಗೆ ಸೇರುವ ಇಂದಿನವರ ಜತೆಗೆ ಹೆಗಲಣೆಯಾಗಿ ನಿಲ್ಲಬಲ್ಲ ಶ್ಯಾಮರಾಯರ ವ್ಯಕ್ತಿತ್ವ ಹೀಗಿರುವುದು ಆಶ್ಚರ್ಯವೇನೂ ಅಲ್ಲ. ಇಡೀ ಬರವಣಿಗೆ ರಮ್ಯಾದ್ಭುತ ವಾಸ್ತವವಾದ ಕಥೆಯೊಂದನ್ನು ಕಟ್ಟಿಕೊಡುವ ಕಲೆಗಾರಿಕೆಯಿಂದ ಓದುಗರನ್ನು ಒಂದೇ ಹಿಡಿತದಲ್ಲಿ ನಡೆಸಿಕೊಂಡು ಹೋಗುತ್ತದೆ. ಶ್ರೀ ವೆಂಕಣ್ಣಯ್ಯನವರು ಒಂದು ಉದಾತ್ತ ಜೀವನ ಪರಂಪರೆಯ ಪ್ರತೀಕವಾಗಿ ಹೇಗೆ ನಿಂತಿದ್ದಾರೆ ಎಂಬುದನ್ನು ಆ ಪರಂಪರೆಯ ಸಮೇತ ಪರಿಚಯ ಮಾಡಿಕೊಡುವ ಈ ಕೃತಿ ಅತ್ಯಂತ ವಿಶಿಷ್ಟವಾದುದೆಂಬುದರಲ್ಲಿ ಸಂದೇಹವಿಲ್ಲ. ಜಿ.ಎಸ್. ಶಿವರುದ್ರಪ್ಪನವರು ಮುನ್ನುಡಿಯನ್ನು ಬರೆದಿರುವಂತಹವರು ನಮ್ಮ ಕವಿಗಳಾದಂತಹ ರಾಷ್ಟ್ರಕವಿಗಳಾದಂತಹ ಜಿ.ಎಸ್. ಶಿವರುದ್ರಪ್ಪನವರು. ಮುನ್ನುಡಿಯಾದ ನಂತರ ಲೇಖಕನ ಭಿನ್ನಹ ಇದೆ. ಲೇಖಕನ ಭಿನ್ನಹ: ನಾನು ಇಲ್ಲಿ ಬರೆದಿರುವ 3 ತಲೆಮಾರು ಕಥೆಯಲ್ಲ, ಕಾದಂಬರಿಯಲ್ಲ. ಇಲ್ಲಿ ಸ್ವಕಪೋಲ ಕಲ್ಪಿತವಾದುದ್ದೇನೂ ಇಲ್ಲ, ಯಾವ ಊಹಾಪೋಹಗಳಿಗೂ ಎಡೆಕೊಟ್ಟಿಲ್ಲ. ಇದೊಂದು ಕಾದಂಬರಿಯಂತೆ ತೋರಬಹುದಾದ ಸತ್ಯಕತೆ. ಸತ್ಯ ಕೆಲವು ವೇಳೆ ಕಾದಂಬರಿಗಿಂತಲೂ ರಮ್ಯ ಎಂಬ ಸೂಕ್ತಿಗೆ ಇದೊಂದು ಉದಾಹರಣೆಯಂತಿರಬಹುದು. ಈ ಭೂಮಿಯ ಮೇಲೆ ನಮ್ಮ ನಿಮ್ಮಂತೆಯೇ ಬಾಳು ಬದುಕಿ ಜೀವನದ ಕಹಿ ಸಿಹಿಗಳನ್ನುಂಡು ಎಲೆಮರೆಯ ಹೂವಿನಂತೆ ಇದ್ದು ಹೊಗಳಿಕೆ ತೆಗಳಿಕೆಗಳಿಗೆ ಅತೀತರಾಗಿ ಉಚ್ಚ ಜೀವನವನ್ನು ನಡೆಸಿ ಕಣ್ಮರೆಯಾದ ಮಹಾಜೀವಿಗಳ ಜೀವನದ ಮನನೀಯ ಸಚ್ಚರಿತ್ರೆ ಇದು. ಆಂಗ್ಲ ಮಹಾಕವಿ ಥಾಮಸ್ ಗ್ರೇ ತನ್ನ ಎಲಿಜಿಯಲ್ಲಿ ಹೇಳಿರುವಂತೆ, ಸ್ವಚ್ಛ ಕಾಂತಿಯ ನರ್ಗ್ಯ ರತ್ನಗಳೆನಿತೋ ಆಳಗಾಣದ ಕಡಲ ಕತ್ತಳೆಯೊಡಗಿಹವು, ಕಣ್ಗೆ ಕಾಣದೆ ನಲಿಯೇ ಅರಳಿರುವ ಹೂವೆನಿತೋ ಮರಳುಗಾಡಿಲಿ ವ್ಯರ್ಥ ಪರಿಮಳವ ಸೂಸುವವು ಎನ್ನುತ್ತಿರುವಂತಿರುವ ರತ್ನಗಳನ್ನು, ಹೂಗಳನ್ನು ಜನತಾ ಜನಾರ್ದನರ ಗೋಚರಕ್ಕೆ ತರುವ ಒಂದು ಸರಳ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೇನೆ. ಯಾರಾದರೊಬ್ಬರ ಜೀವನ ಚರಿತ್ರೆಯನ್ನು ಅವರ ಅಭಿಮಾನಿಗಳು ಬರೆಯ ಹೊರಟಾಗ
ಅಲ್ಪ ಸ್ವಲ್ಪ ಉತ್ಪ್ರೇಷಿಸಿದರೂ ಅದು ಕ್ಷಮ್ಯವಾದೀತೇನೋ. ಆದರೆ 3 ತಲೆಮಾರುವಿನ ಮಹಾನುಭಾವರ ಪೀಳಿಗೆಗೆ ನೇರವಾಗಿ ಸೇರಿರುವ ನಾನು ಹಾಗೆ ಮಾಡಿದರೆ ನೈತಿಕ ದೃಷ್ಟಿಯಿಂದ ಅಕ್ಷಮ್ಯ ಅಪರಾಧವಾದೀತೆಂದು ನನ್ನ ಭಾವನೆ. ಆದ್ದರಿಂದ ಯಾವ ವಿಧವಾದ ಉತ್ಪ್ರೇಕ್ಷೆ ಉದ್ವೇಗಗಳಿಗೂ ಅವಕಾಶ ಕೊಡದೆ ನನಗೆ ತಿಳಿದು ಬಂದಿರುವಷ್ಟು ಸತ್ಯಾಂಶವನ್ನು ಸರಳವಾಗಿ ಓದುಗರ ಮುಂದೆ ಇಡಲು ಇಲ್ಲಿ ಪ್ರಯತ್ನಿಸಿದ್ದೇನೆ. 3 ತಲೆಮಾರು ಕೃತಿಯ ಹಿರಿಯರಲ್ಲಿ ನನ್ನ ತಂದೆ ದೊಡ್ಡ ಸುಬ್ಬಣ್ಣನವರನ್ನು ನಾನು ಕಂಡಿದ್ದೆ. ಅವರು ದಿವಂಗತರಾದಾಗ ನನಗೆ 10-12 ವಯಸ್ಸು. ಅವರನ್ನು ಕುರಿತು ಬರೆದಿರುವ ಭಾಗ ಕಂಡದ್ದು. ಅವರಿಗಿಂತ ಹಿಂದಿನವರ ವಿಚಾರವನ್ನು ಮುಖ್ಯವಾಗಿ ನನ್ನ ತಾಯಿಯಿಂದ, ಸ್ವಲ್ಪ ಮಟ್ಟಿಗೆ ನನ್ನ ಸೋದರರಿಂದ ಕೇಳಿದ್ದೆ. ಅದು ಕೇಳಿದ್ದು ನನ್ನ ಹಿರಿಯಣ್ಣ ವೆಂಕಣ್ಣಯ್ಯನವರ ಬಾಳಿನಲ್ಲಿ ನನ್ನ ಬಾಳು ಬಹುಮಟ್ಟಿಗೆ ಬೆರೆತು ಹೋಗಿತ್ತು. ನನ್ನಲ್ಲಿ ಕಿಂಚಿತ್ತಾದರೂ ಸದ್ಗುಣಗಳು ಕಂಡುಬಂದರೆ ಅದು ಅವರ ಪ್ರಭಾವ. ಆದ್ದರಿಂದ ಅದನ್ನು ಅನುಭವಿಸಿದುದು ಎಂದು ಬರೆದಿದ್ದೇನೆ. ನನ್ನ ತಮ್ಮ ಶ್ರೀ ಹನುಮಂತರಾಯ ನಮ್ಮ ತಂದೆಯವರನ್ನು ಕುರಿತು ಬರೆದಿರುವ ಅಪ್ರಕಟಿತ ಕಾದಂಬರಿಯೊಂದು ನನ್ನ ಬರವಣಿಗೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಇಂದು ಪಾಪಾಸು ಕಳ್ಳಿಯಂತೆ ಎಲ್ಲೆಲ್ಲೂ ಹರಡಿರುವ ಜಾತೀಯತೆ ಕೇವಲ 1-2 ತಲೆಮಾರುಗಳಿಂದ ಈಚೆಗೆ ಬಂದುದು. ಅದಕ್ಕೆ ಹಿಂದೆ ಜಾತೀಯತೆ ಇತ್ತು, ಆದರೆ ಅದು ಊಟ ಉಪಚಾರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇಂದು ಅಂದಿದ್ದ ಊಟ ಉಪಚಾರಗಳ ವಿರೋಧವೇನೂ ಇಲ್ಲ. ಆದರೆ ಊಟ ಮಾಡುತ್ತಾ ಮಾಡುತ್ತಾ ಮನೆಯ ಜನತೆಗಳನ್ನು ಎಣಿಸುವ ದುರ್ಬುದ್ಧಿ ಬೆಳೆಯುತ್ತಿದೆ. ಊರಿನ ಹಿತ ಪ್ರತಿಯೊಬ್ಬನದು, ಪ್ರತಿಯೊಬ್ಬನ ಹಿತ ಊರಿನದು ಆಗಿತ್ತು ಇಂದು ಅದು ತಲೆ ಕೆಳಗಾಗಿದೆ. ಜಾತೀಯತೆಯ ಕಟ್ಟಲೆಗಳು ಅನಿವಾರ್ಯವೆನಿಸಿದರೂ ಪ್ರೀತಿ ವಿಶ್ವಾಸಗಳಿಗೆ ಅಪೋಹ ಬಂದಿರಲಿಲ್ಲ. ಕಳೆದ ಕೆಲವು ಶತಮಾನಗಳಿಂದ ವ್ಯತ್ಯಾಸಗೊಳ್ಳುತ್ತಾ ಹೋಗಿರುವ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮೌಲ್ಯಗಳ ಒಂದು ಕಿರುನೋಟವನ್ನು ಇಲ್ಲಿ ಕಾಣಬಹುದೆಂದು ತೋರುತ್ತದೆ. ಈ ದೃಷ್ಟಿಯಿಂದ ಇದು ಸರ್ವ ಜನಾದರಣೀಯವಾಗುವುದೆಂದು ನಾನು ನಂಬಿದ್ದೇನೆ. 3 ತಲೆಮಾರು ಕೃತಿಯನ್ನು ನಾನು ಬರೆಯಬೇಕೆಂದುಕೊಂಡದ್ದು ಈಗ ಸುಮಾರು 4 ದಶಕಗಳಿಗೂ ಹಿಂದೆ. ಆಗಲೇ ಅದನ್ನು ಮಾಡಿ ಮುಗಿಸಿದ್ದರೆ ನನ್ನ ಬರಹ ಇನ್ನು ಹೆಚ್ಚು ಕಾವ್ಯಮಯವಾಗಿರುತ್ತಿತ್ತು. ಈ ನನ್ನ 80 ಮೀರಿದ ವಯಸ್ಸಿನಲ್ಲಿ ನನ್ನ ಉತ್ಸಾಹ, ಜ್ಞಾಪಕ ಶಕ್ತಿಗಳು ಇಳಿಮುಖವಾಗಿರುವಾಗ ಹಿರಿಯರ ಮೇಲಿನ ನನ್ನ ಭಕ್ತಿಯೊಂದೇ ನನ್ನ ಸಹಾಯಕ ಶಕ್ತಿಯಾಗಿ ನಿಂತಿದೆ. ಕುಮಾರಿ ಗಿರಿಜಾ ನನ್ನ ಬರವಣಿಗೆಯ ಊರುಗೋಲಾಗಿ ಇದರ ಕರಡು ಪ್ರತಿಯನ್ನು ತಯಾರಿಸಿದ್ದಾಳೆ. ನನ್ನ ಹಿರಿಯ ಮಗ ಪ್ರೊಫೆಸರ್ ವೆಂಕಣ್ಣಯ್ಯ ಅಚ್ಚಿನ ಪ್ರತಿಯನ್ನು ತಯಾರು ಮಾಡಿಟ್ಟಿದ್ದಾನೆ. ನನ್ನ ಹೆಮ್ಮೆಯ ವಿದ್ಯಾರ್ಥಿ ಮಿತ್ರ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಇದರ ಪ್ರಕಟಣೆಗೆ ಪ್ರೋತ್ಸಾಹಿಸಿ ನನ್ನ ಸಮೀಪ ಬಂಧುವಾದ ಸುವಿದ್ಯಾ ಪ್ರಕಾಶನದ ಶ್ರೀಮಾನ್ GV ಸತ್ಯನಾರಾಯಣರಾಯರನ್ನು ಇದರ ಪ್ರಕಾಶಕರಾಗಿ ಗೊತ್ತು ಮಾಡಿಕೊಟ್ಟಿದ್ದಾರೆ. ನನ್ನ ಮತ್ತೊಬ್ಬ ವಿದ್ಯಾರ್ಥಿ ಮಿತ್ರ ಶ್ರೀ ವೆಂಕಟ ಶ್ರೀನಿವಾಸ ಮೂರ್ತಿ ಮತ್ತು ಅವರ ಪುತ್ರ ಶ್ರೀ RS ಮೋಹನ್ ಈ ಪುಸ್ತಕದ ಕರಡನ್ನು ತಿದ್ದುವುದರಿಂದ ಹಿಡಿದು ಅತ್ಯಲ್ಪ ಕಾಲದಲ್ಲಿ ಸುಂದರವಾಗಿ ಮುದ್ರಿಸಿ ಕೊಡುವಷ್ಟು ಸಹಾಯ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಚಿರಋಣಿ. ತಾಸು ಶಾಮರಾಯ. ಈ ತಾಸು ಶಾಮರಾಯರ ಪೂರ್ತಿ ಹೆಸರು ತಳಕಿನ ಸುಬ್ಬಣ್ಣ ಶಾಮರಾಯ. ಈ ಕತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಪದ್ಧತಿ ಇತ್ತು, ಯಾವ ರೀತಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಸಹಾಯವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದು ಮುನ್ನುಡಿ ಮತ್ತೆ ಲೇಖಕನ ಭಿನ್ನಹ ಮಾತ್ರ ಈ ಸಂಚಿಕೆ ಈ ಅಧ್ಯಾಯದಲ್ಲಿ ಓದಿದ್ದೀನಿ. ಮುಂದಿನ ಭಾಗದಲ್ಲಿ ಕಥೆಯನ್ನ ಓದ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.